ಬಿಡುವಿನ ಸಮಯ ಸಿಕ್ಕರೆ ಸಮುದ್ರದ ಬದಿಯಲ್ಲಿ ಕುಳಿತುಕೊಳ್ಳುವುದು ನಮ್ಮ ಒಂದು ಹವ್ಯಾಸ. ಎಂದಿಗೂ ನಿಲ್ಲದ ಆ ಅಲೆಗಳು, ಆ ಗಾಳಿ ನಮ್ಮನ್ನು ಬೇರೊಂದು ಲೋಕಕ್ಕೆ ಕರೆದುಕೊಂಡು ಹೋಗ್ತವೆ. ಅದೇ ಕಾರಣಕ್ಕೆ ಕಡಲು ಮನುಷ್ಯನ ಒಂದು ಮುಖ್ಯ ವಿನೋದ ಸಂಚಾರ ಕೇಂದ್ರವಾಗಿ ಬದಲಾಗಿದ್ದು. ಆದರೆ ಆ ಮನರಂಜನೆಯ ಹೊರತಾಗಿ ಸಮುದ್ರದ ಬಗ್ಗೆ ನೀವು ಆಳವಾದ ಚಿಂತನೆಯನ್ನು ಮಾಡಿದ್ದೀರಾ? ನಮ್ಮ ಭೂಮಿಯ 70% ಕಡಲಿನಿಂದ ಆವೃತವಾಗಿದೆ. ಅದೆಂದರೆ ನಾವು ಮನುಷ್ಯರು ಭೂಮಿಯ 30%ನಲ್ಲಿ ಮಾತ್ರ ವಾಸಿಸುತ್ತಿದ್ದೇವೆ. ಆ 30% ನಾವು ಪೂರ್ಣವಾಗಿ ಅನ್ವೇಷಣೆ ನಡೆಸಿದ್ದೇವೆ ಎಂಬುದು ಬೇರೊಂದು ವಿಷಯ. ಅದಕ್ಕಲ್ಲ ನಾವಿಂದು ಹೋಗಲಿರುವುದು. ಇಂದು ನಾವು ಹೋಗಲಿರುವುದು ಸಮುದ್ರಕ್ಕೆ, ಸಮುದ್ರದ ಆ ಆಳಕ್ಕೆ. ಸಮುದ್ರದ ಆಳವನ್ನು ನಾವು ಅನೇಕ ಭಾಗಗಳಾಗಿ ವಿಂಗಡಿಸಿದ್ದೇವೆ. ನಾವು ಮೊದಲಿನಿಂದಲೇ ಪ್ರಾರಂಭಿಸೋಣ. ಮೊದಲು ನಾವು ತಲುಪುವುದು ಸನ್ಲೈಟ್ ಝೋನ್ ಅಥವಾ ಎಪಿಪೆಲಾಜಿಕ್ ಝೋನ್ಗೆ. ಸೂರ್ಯನ ಬೆಳಕು ಅತಿ ಹೆಚ್ಚು ಲಭ್ಯವಾಗುವ ಭಾಗವಿದು. ಸಮುದ್ರದ ಮೇಲ್ಮೈಯಿಂದ 198 ಮೀಟರ್ನವರೆಗೆ ಈ ಭಾಗವಿದೆ. ಸಮುದ್ರದ ಬಹುತೇಕ ಮೀನುಗಳು ಜೀವಿಸುವುದು ಕೂಡ ಇಲ್ಲೇ. ಹಾಗಾದರೆ ನಾವಿನ್ನು ಸ್ವಲ್ಪ ಆಳಕ್ಕೆ ಹೋಗೋಣ. ಆದರೆ ಆಳಕ್ಕೆ ಹೋದಂತೆ ಸಣ್ಣದೊಂದು ತೊಂದರೆ ನಮಗೆ ಉಂಟಾಗುತ್ತದೆ. ಅದೆಂದರೆ ಸೂರ್ಯನ ಬೆಳಕು. ಕೆಳಗೆ ಹೋದಂತೆ ಸೂರ್ಯನ ಬೆಳಕು ಮಂದವಾಗುತ್ತದೆ. ಈ ಭಾಗವನ್ನು ಟ್ವಿಲೈಟ್ ಝೋನ್ ಅಥವಾ ಮೆಸೊಪೆಲಾಜಿಕ್ ಝೋನ್ ಎಂದು ಕರೆಯುತ್ತೇವೆ. ಕಡಲಿನ 190 ಮೀಟರ್ನಿಂದ 1085 ಮೀಟರ್ವರೆಗೆ ಟ್ವಿಲೈಟ್ ಝೋನ್ ವ್ಯಾಪಿಸಿದೆ. ಈ ಭಾಗದಲ್ಲಿ ಸ್ಕೂಬಾ ಡೈವಿಂಗ್ ಮಾಡುವುದು ಅತ್ಯಂತ ಅಪಾಯಕಾರಿ. ಯಾಕಂದರೆ ತೀರಕ್ಕೆ ಹೋಲಿಸಿದರೆ ಇಲ್ಲಿ 26 ಪಟ್ಟು ಜಾಸ್ತಿ ಒತ್ತಡವಿರುತ್ತದೆ. ಇಲ್ಲಿ ನಮ್ಮ ಶ್ವಾಸಕೋಶವನ್ನೇ ನಿಲ್ಲಿಸಿಬಿಡುವಷ್ಟು ಒತ್ತಡವಿದೆ. ಆದರೂ ಕೂಡ ಈ ಭಾಗ ಅನೇಕ ಸಮುದ್ರ ಜೀವಿಗಳಿಂದ ಸಮೃದ್ಧವಾಗಿದೆ. ಹಾಗಾದರೆ ನಾವು ಇನ್ನೂ ಸ್ವಲ್ಪ ಆಳಕ್ಕೆ ಇಳಿಯುವ. ಈ ಭಾಗವನ್ನು ಮಿಡ್ನೈಟ್ ಝೋನ್ ಅಥವಾ ಬೆಥಪೆಲಾಜಿಕ್ ಝೋನ್ ಎಂದು ಕರೆಯುತ್ತೇವೆ. ಸೂರ್ಯನ ಒಂದು ಕಿರಣವೂ ತಲುಪದ ಭಾಗ ಇದಾಗಿದೆ. ಇಲ್ಲಿ ಸಂಪೂರ್ಣ ಕತ್ತಲೆ ತುಂಬಿದೆ. ಸಮುದ್ರದ 1 ಕಿಲೋಮೀಟರ್ನಿಂದ 4 ಕಿಲೋಮೀಟರ್ವರೆಗೆ ಇದು ವ್ಯಾಪಿಸಿದೆ. ಸಂಪೂರ್ಣವಾಗಿ ಕತ್ತಲೆಯಿಂದ ತುಂಬಿದ ಈ ಭಾಗದಲ್ಲಿ ಜೆಲ್ಲಿಫಿಶ್ನಂತಹ ಸ್ವಯಂ ಬೆಳಕನ್ನು ಹೊಂದಿರುವ ಕೆಲವು ಜೀವಿಗಳು ಜೀವಿಸುತ್ತದೆ. ಹಾಗಾದರೆ ನಮಗೆ ಇನ್ನೂ ಸ್ವಲ್ಪ ಆಳಕ್ಕೆ ಇಳಿಯುವ. ಈ ಭಾಗವನ್ನು ಅಬ್ಸೊಪೆಲಾಜಿಕ್ ಝೋನ್ ಎಂದು ಕರೆಯುತ್ತೇವೆ. ಸಮುದ್ರದ ಮೇಲ್ಮೈನ 4 ಕಿಲೋಮೀಟರ್ನಿಂದ 6 ಕಿಲೋಮೀಟರ್ವರೆಗೆ ಇದು ವ್ಯಾಪಿಸಿದೆ. ಸಮುದ್ರದ ಅತ್ಯಂತ ತಳಭಾಗ ಇದಾಗಿದೆ. ಕೆಲ ಸೂಕ್ಷ್ಮ ಜೀವಿಗಳು, ಕೆಲ ವಿಶೇಷ ಮೀನುಗಳು ಇಲ್ಲಿ ಜೀವಿಸುತ್ತದೆ. ನಾವು ಇಲ್ಲಿಯವರೆಗೆ ಕಂಡುಹಿಡಿಯದ ಅದೆಷ್ಟೋ ಜೀವಿಗಳು ಇಲ್ಲಿ ಜೀವಿಸುತ್ತಿರಬಹುದು ಎಂದು ವಿಜ್ಞಾನ ಲೋಕ ಅಭಿಪ್ರಾಯಪಟ್ಟಿದೆ. ಸಮುದ್ರವೆಂಬ ಅಚ್ಚರಿ ಇಷ್ಟೇ ಆಳವಿದೆ ಎಂದು ನಾವು ಭಾವಿಸಿದ್ದೆವು. ಅದು 1875ರವರೆಗೆ. 1972ರಲ್ಲಿ ಇಂಗ್ಲೆಂಡ್ನಿಂದ ಚಾಲೆಂಜರ್ ಎಕ್ಸ್ಪೆಡಿಷನ್ ಎಂಬ ಒಂದು ಸಮುದ್ರಯಾನವನ್ನು ಆರಂಭಿಸಲಾಗಿತ್ತು. ಈ ವಿಶಾಲ ಸಮುದ್ರದ ಕುರಿತು ಇನ್ನಷ್ಟು ತಿಳಿಯಲು ಅವರು ಆ ಯಾತ್ರೆಯನ್ನು ಪ್ರಾರಂಭಿಸಿದ್ರು. ಆ ಯಾತ್ರೆಯೊಂದಿಗೆ ಅವರು ಅನೇಕ ಸಂಶೋಧನೆಯನ್ನು ನಡೆಸಿದ್ರು. ನಾವು ಅಲ್ಲಿಯವರೆಗೆ ಕಂಡುಹಿಡಿಯದ ಅನೇಕ ಜಲಚರಗಳನ್ನು ಅವರು ಕಂಡುಹಿಡಿದಿದ್ರು. ಅಷ್ಟೇ ಅಲ್ಲ, ಅಲ್ಲಿ ಸಮುದ್ರದ ಅನೇಕ ಭಾಗಗಳ ಆಳವನ್ನು ಕೂಡ ಅವರು ಅಳೆದಿದ್ರು. ಸೌಂಡ್ ವೇವ್ ಅನ್ನು ಬಳಸಿ ಅವರದನ್ನು ಮಾಡಿದ್ರು. ಸೌಂಡ್ ವೇವ್ ಸಮುದ್ರದ ತಳಕ್ಕೆ ಬಡಿದು ಮರಳಿ ಬರಲು ಬೇಕಾದ ಸಮಯದ ಲೆಕ್ಕಾಚಾರದ ಮೂಲಕ ಅವರು ಆಳವನ್ನು ಲೆಕ್ಕ ಹಾಕ್ತಾ ಇದ್ರು. 23 ಮಾರ್ಚ್ 1875 ಪೆಸಿಫಿಕ್ ಸಾಗರದಲ್ಲಿನ ಗ್ವಾಮ್ ಮತ್ತು ಪಲಾವನ ನಡುವೆ ಅವರ ಹಡಗು ನಿಂತಿತ್ತು. ಅವರು ಆ ಭಾಗದ ಕಡಲಿನ ಆಳವನ್ನು ಅಳೆಯಲು ಪ್ರಾರಂಭಿಸಿದ್ರು. ಆದರೆ ಸೌಂಡ್ ವೇವ್ ಅನ್ನು ಉಪಯೋಗಿಸಿ ಅವರು ಕಂಡುಹಿಡಿದ ರಿಸಲ್ಟ್ ನಲ್ಲಿ ಕೆಲ ತೊಂದರೆಗಳು ಉಂಟಾಗಿತ್ತು. ದೊಡ್ಡ ಸಂಖ್ಯೆಗಳು ಅವರಿಗೆ ಸಿಗುತ್ತಿತ್ತು. ಹೀಗೆ ಅವರಿಗದು ಸ್ಪಷ್ಟವಾಗಿತ್ತು, ಈ ಉಪಕರಣದಲ್ಲಿ ಏನೋ ತಾಂತ್ರಿಕ ತೊಂದರೆ ಇದೆ. ಹೀಗೆ ಅವರು ಉಪಕರಣವನ್ನು ಪರೀಕ್ಷಿಸಲು ಆರಂಭಿಸಿದ್ರು. ಈ ಪರೀಕ್ಷೆಯ ನಂತರ ಅವರಿಗೆ ದೊಡ್ಡದೊಂದು ಅಚ್ಚರಿ ಎದುರಾಗಿತ್ತು. ಆ ಉಪಕರಣಕ್ಕೆ ಯಾವುದೇ ತಾಂತ್ರಿಕ ತೊಂದರೆ ಇರಲಿಲ್ಲ. ಅವರಿಗೆ ಸಿಕ್ಕಿದ ಉತ್ತರ ಸರಿಯಾಗಿಯೇ ಇತ್ತು. ನಂತರದ ವರ್ಷಗಳಲ್ಲಿ ಅನೇಕ ಸಂಶೋಧನೆಗಳು ಆ ಪ್ರದೇಶದಲ್ಲಿ ನಡೆಯಿತು. ಮರಿಯಾನಾ ದ್ವೀಪಗಳಿಗೆ ಹತ್ತಿರವಾಗಿದ್ದ ಆ ಕಡಲಿನ ಪ್ರದೇಶಕ್ಕೆ ಮರಿಯಾನಾ ಟ್ರೆಂಚ್ ಎಂದು ಹೆಸರು ಲಭ್ಯವಾಗಿತ್ತು. ಇದು ಮನುಷ್ಯ ಕಂಡುಹಿಡಿದ ಸಮುದ್ರದ ಅತ್ಯಂತ ಆಳ ಪ್ರದೇಶವಾಗಿದೆ. ಸಮುದ್ರದ ಮೇಲ್ಮೈಯಿಂದ ಸರಿಸುಮಾರು 11 ಕಿಲೋಮೀಟರ್ನವರೆಗೆ ಇದು ವ್ಯಾಪಿಸಿದೆ. ಈ ಆಳದ ಭಯಾನಕತೆ ನಿಮಗೆ ಅರಿವಾಗಲು ನಾನೊಂದು ಉದಾಹರಣೆಯನ್ನು ನೀಡ್ತೇನೆ. ಮನುಷ್ಯ ನಿರ್ಮಿಸಿದ ಅತಿ ದೊಡ್ಡ ಕಟ್ಟಡದ ಎತ್ತರ 830 ಮೀಟರ್. ಭೂಮಿಯಲ್ಲಿನ ಅತಿ ದೊಡ್ಡ ಪರ್ವತದ ಎತ್ತರ 9 ಕಿಲೋಮೀಟರ್. ಈ ಅತಿ ದೊಡ್ಡ ಪರ್ವತವನ್ನು ತಲೆ ಕೆಳಗಾಗಿ ಇಟ್ಟರೂ ಕೂಡ ಮರಿಯಾನಾ ಟ್ರೆಂಚಿನ ತಳವನ್ನು ಮುಟ್ಟಲು ಸಾಧ್ಯವಿಲ್ಲ. ಮರಿಯಾನಾ ಟ್ರೆಂಚಿನಲ್ಲಿ ಜೀವಿಗಳು ಜೀವಿಸುವುದು ಅಸಾಧ್ಯ. ಆದರೂ ಕೆಲ ಏಕಕೋಶೀಯ ಜೀವಿಗಳನ್ನು ನಾವಲ್ಲಿ ಕಂಡು ಹಿಡಿದಿದ್ದೇವೆ. ಅವರು ಅಲ್ಲಿ ಹೇಗೆ ಜೀವಿಸುತ್ತಿದ್ದಾರೆ ಎಂಬುದು
ಇಂದಿಗೂ ಕೂಡ ಒಂದು ಸಂಶೋಧನೆಯ ವಿಷಯ. ಹೌದು, ಭೂಮಿಯ 70% ಸಮುದ್ರ. ನಾವು ಅದನ್ನು ವಿವಿಧ ಹೆಸರುಗಳಿಂದ ಕರೆದರೂ ಕೂಡ ಅವೆಲ್ಲ ಒಂದೇ ಒಂದು ಬೃಹತ್ ಮಹಾಸಮುದ್ರದ ಭಾಗವಾಗಿದೆ. ಚಂದ್ರನಲ್ಲಿ ಮಾನವ ಇಳಿದಷ್ಟು ಆಳಕ್ಕೆ ಮರಿಯಾನಾ ಟ್ರೆಂಚ್ಗೆ ಇಳಿದಿಲ್ಲ. ನಮ್ಮ ಸಮುದ್ರದ ಕುರಿತು ನಮಗೆ ಇಂದೂ ಕೂಡ ತಿಳಿದಿರುವುದು ಅತಿ ಕಡಿಮೆ. ಬಹುಶಃ ಮರಿಯಾನಾ ಟ್ರೆಂಚ್ಗಿಂತ ಆಳವಾದ ಪ್ರದೇಶವನ್ನು ನಾವು ಭವಿಷ್ಯದಲ್ಲಿ ಕಂಡುಹಿಡಿಯಬಹುದು. ನಾವು ಕಂಡುಹಿಡಿಯದೆ ಉಳಿದಿರುವ ಅದೆಷ್ಟೋ ಜೀವಿಗಳು ನಮಗೆ ಭವಿಷ್ಯದಲ್ಲಿ ಎದುರಾಗಬಹುದು.